ಈ ಮಾಕ್ ಡ್ರಿಲ್ ಅನ್ನೋದು ಆಯ್ದ ನಗರಗಳಲ್ಲಿ ಮಾತ್ರ ಯಾಕೆ ನಡೆಯುತ್ತೆ? ಇದರ ಹಿಂದಿನ ಉದ್ದೇಶದ ಬಗ್ಗೆ ಹೇಳೋದಾದ್ರೆ, ನಮ್ಮ ಪ್ರತಿರೋಧಿಗಳಾದ ದೇಶ ಅಂದರೆ ಪಾಕಿಸ್ತಾನ, ಚೈನಾ, ಬಾಂಗ್ಲಾದೇಶ ಇಂಥ ರಾಷ್ಟ್ರಗಳ ಅಂತಾರಾಷ್ಟ್ರೀಯ ಗಡಿಯಲ್ಲಿ ಇರುವ ರಾಜ್ಯಗಳನ್ನು ಕ್ಯಾಟಗರಿ ಎ ಅಂತ ಪರಿಗಣಿಸಲಾಗಿದೆ. ಇಂಥ ರಾಜ್ಯಗಳಿಂದ ತುಂಬಾ ದೂರ ಇರುವ ರಾಜ್ಯಗಳಲ್ಲಿ ಅಂದ್ರೆ ಕರ್ನಾಟಕ, ಕೇರಳ, ತಮಿಳುನಾಡು ಈ ರಾಜ್ಯಗಳನ್ನು ಕ್ಯಾಟಗರಿ ಬಿ ಅಂತ ಪರಿಗಣಿಸಲಾಗಿದೆ. ಈ ಕವಾಯತಿನ ಕಾರ್ಯಕ್ರಮ ಏನಂತ ಹೇಳಿದ್ರೆ, ಕ್ಯಾಟಗರಿ ಎ ಮತ್ತು ಕ್ಯಾಟಗರಿ ಬಿ ಯಲ್ಲಿ ಸ್ವಲ್ಪ ವ್ಯತ್ಯಾಸ ಉಂಟು. ಕ್ಯಾಟಗರಿಯಲ್ಲಿ ಎ ಯಲ್ಲಿ ಸ್ವಲ್ಪ ಜಾಸ್ತಿ ವಿಶೇಷಗಳನ್ನು ಪರಿಗಣಿಸಲಾಗಿದೆ. ಯಾಕಂತ ಹೇಳಿದ್ರೆ ಆ ರಾಜ್ಯಗಳು ಬಾರ್ಡರ್ ಎನ್ನಲ್ಲಿವೆ, ಹೆಚ್ಚು ಅಲ್ಲಿ ಬಾಂಬ್ಗಳು ಬಂದು ಬೀಳುವ, ವೈರಿಗಳ ಯುದ್ಧ ವಿಮಾನಗಳು ಬಂದು ಅಥವಾ ಆರ್ಟಿಲರಿ ಶೆಲ್ಗಳು ಬಂದು ಬೀಳುವ ಅವಕಾಶ ಜಾಸ್ತಿ ಇರುವ ಕಾರಣ ಅವರ ಕವಾಯತಿನ ಕಾರ್ಯಕ್ರಮದಲ್ಲಿ ಸ್ವಲ್ಪ ವ್ಯತ್ಯಾಸ ಉಂಟು. ಕರ್ನಾಟಕ ಕ್ಯಾಟಗರಿ ಬಿ ಕ್ಯಾಟಗರಿಯಲ್ಲಿ ಬರ್ತದೆ. ಇದು 1971 ಡಿಸೆಂಬರ್ನಲ್ಲಿ ಭಾರತ ಪಾಕಿಸ್ತಾನ ಯುದ್ಧ ಆದಾಗ ಒಮ್ಮೆ ಇಂಥ ಒಂದು ಕಾರ್ಯಕ್ರಮವನ್ನು ಕೇಂದ್ರ ಸರ್ಕಾರ ಹಮ್ಮಿಕೊಂಡಿತ್ತು. ತದನಂತರ ಈ ಕಾರ್ಯಕ್ರಮಗಳೆಲ್ಲ ನನೆಗುದಿಗೆ ಬಿದ್ದಿದ್ವು. ಈಗ ಪಹಲ್ಗಾಮ್ನಲ್ಲಿ ಆದ ಖಗೋಲಿಯ ನಂತರ ಈಗ ಕೇಂದ್ರ ಸರ್ಕಾರ ಮತ್ತೊಮ್ಮೆ ಈ ಸಿವಿಲ್ ಡಿಫೆನ್ಸ್ ಆರ್ಗನೈಸೇಷನ್ಗಳನ್ನು ಒಮ್ಮೆ ಜಾಗೃತಗೊಳಿಸಿ ಅವುಗಳಿಗೊಂದು ಟ್ರೈನಿಂಗ್, ಶಿಕ್ಷಣ ಕೊಡುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ನಮ್ಮ ಭಾರತದಲ್ಲಿ ಸರಿಸುಮಾರು 244 ಆಯ್ದ ಜಿಲ್ಲೆಯ ಮುಖ್ಯ ಪಟ್ಟಣಗಳನ್ನು ಗುರುತಿಸಲಾಗಿದೆ. ಆದರೆ ಕರ್ನಾಟಕದಲ್ಲಿ ಮಾತ್ರ 3 ಪಟ್ಟಣಗಳಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಮೊದಲನೇದಾಗಿ ಬೆಂಗಳೂರು, ಹೇಗೂ ಅತಿ ದೊಡ್ಡ ಪಟ್ಟಣ, ರಾಜ್ಯದ ರಾಜಧಾನಿ, ಮತ್ತೆ ಬೇಕಾದಷ್ಟು ರಕ್ಷಣಾ ಸಂಸ್ಥೆಗಳು, IT ಕಂಪನಿಗಳು ಎಲ್ಲ ಇವೆ. ಮತ್ತೆ ಎರಡನೇದಾಗಿ ರಾಯಚೂರಿನಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ರಾಯಚೂರಿನಲ್ಲಿ ಥರ್ಮಲ್ ಪವರ್ ಸ್ಟೇಷನ್ ಉಂಟು ದೊಡ್ಡದು, ಸೊ ಆದ ಕಾರಣ. ಮತ್ತೆ ಒಂದು ಕೊನೆಯದಾಗಿ ಮೂರನೇದಾಗಿ ಕಾರವಾರದಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಕಾರವಾರದಲ್ಲಿ INS ಕದಂಬ ಎಂಬ ನಮ್ಮ ನೇವಿಯ ದೊಡ್ಡ ನೆಲೆ ಇದೆ. ಇದು ಮುಂದಕ್ಕೆ ಹೋಗಿ ಜಗತ್ತಿನಲ್ಲಿ ಅತಿ ದೊಡ್ಡ ಸೇನಾ ನೆಲೆಯಾಗಿ ಪರಿಗಣಿಸಲ್ಪಡುವ ಕಾರ್ಯಕ್ರಮವನ್ನು ಸರ್ಕಾರ ಹಮ್ಮಿಕೊಂಡಿದೆ. ಆದ ಕಾರಣ ಕಾರವಾರವನ್ನು ಈ ಸಿವಿಲ್ ಡಿಫೆನ್ಸ್ ಎಕ್ಸರ್ಸೈಸ್ಗೆ ಹಮ್ಮಿಕೊಳ್ಳಲಾಗಿದೆ. ಇನ್ನು ಇದು ಹೇಗಿರುತ್ತೆ ಸರ್? ಸಾರ್ವಜನಿಕರಿಗೆ ಇಂಥ ಯುದ್ಧದ ಸಮಯದಲ್ಲಿ ಏನಾದರೂ ಅನಾಹುತ ಆಗದಾಗೆ, ಏನಾದರೂ ಅವರಿಗೆ ನಷ್ಟ ಆಗದಾಗೆ ಅವರನ್ನು ಹೇಗೆ ಜನರನ್ನು ಉಳಿಸಿಕೊಳ್ಳೋದು, ಕಟ್ಟಡಗಳು, ಪರಿಕರಗಳು, ಇಕ್ವಿಪ್ಮೆಂಟ್ಸು ಇದನ್ನು ಹೇಗೆ ರಕ್ಷಿಸುವುದು, ಇದರ ಬಗ್ಗೆ ಒಂದು ಜ್ಞಾನ ವೃದ್ಧಿಯ ಕಾರ್ಯಕ್ರಮ ಇದು. ಮುಖ್ಯವಾಗಿ ಇದರಲ್ಲಿ ಮೊದಲನೇದಾಗಿ ಏರ್ ರೈಡ್ ಸೈಲೆಂಟ್ ಆಕ್ಟಿವೇಶನ್, ಅಂದ್ರೆ ಯುದ್ಧ ವಿಮಾನಗಳು ನಮ್ಮ ದೇಶದೊಳಗೆ ಬಂದು ಬಾಂಬ್ ಹಾಕೋದು, ಅಥವಾ ಈಗ ಮಿಸೈಲ್ ನಲ್ಲಿ ಬರಬಹುದು ಅಥವಾ ಡ್ರೋನ್ ನಲ್ಲಿಯೂ ಬರಬಹುದು. ಏರ್ ರೈಡ್ ಸೈರನ್ ಆಕ್ಟಿವೇಶನ್ ಆಗುವ ಒಂದು ಕಾರ್ಯಕ್ರಮ ಉಂಟು. ಏರ್ ರೈಡ್ ಸೈಲೆನ್ಸ್ ಇರ್ತವೆ ಅಲ್ಲಲ್ಲಿ. ಈಗ ನಮ್ಮ ಹಲವು ಪಟ್ಟಣಗಳಲ್ಲಿ ಅದು ಇಲ್ಲ. ಮತ್ತೆ ನೀವು ಬಾರ್ಡರ್ನ ಪಟ್ಟಣಗಳಿಗೆ ಹೋದರೆ, ಮುಖ್ಯವಾಗಿ ಪಂಜಾಬ್, ಹರಿಯಾಣ ಅಲ್ಲೆಲ್ಲ ಹೋದ್ರೆ ನೀವು ಡಿಸ್ಟ್ರಿಕ್ಟ್ ಟೌನ್ನಲ್ಲಿ ಏರ್ ರೈಡ್ ಸೈರನ್ ಇರುತ್ತೆ, ಅದನ್ನು ಆನ್ ಮಾಡ್ತಾರೆ. ಎಲ್ಲರೂ ತಮ್ಮ ಮನೆಗಳಿಂದ ಹೊರಗೆ ಬಂದು ಏರ್ ರೈಡ್ ಶೆಲ್ಟರ್ಗಳಿರ್ತವೆ, ಅದರ ಒಳಗೆ ಹೋಗ್ಬೇಕು. ಇಲ್ದಿರ ಮಾರ್ಗದಲ್ಲಿ ನಡೆದುಕೊಂಡು ಹೋಗುದಾದ್ರೆ ಅಲ್ಲಿ ನೆಲಕ್ಕೆ ಫ್ಲಾಟ್ ಆಗಿ ಮಲಗಿ ಬಿಡಬೇಕು. ಸೊ ಇದು ಏರ್ ರೈಡ್ ಸೈರನ್ ಆಕ್ಟಿವೇಶನ್ ಅಲ್ಲಿ ಏನ್ ಮಾಡಬೇಕು. ಇನ್ನೊಂದು ವಿಷಯ ಏನಂತ ಹೇಳಿದ್ರೆ ಕ್ರ್ಯಾಶ್ ಬ್ಲ್ಯಾಕ್ಔಟ್ ಎಕ್ಸರ್ಸೈಸ್ ಅಂತ ಹೇಳ್ತಾರೆ. ರಾತ್ರಿ ಹೊತ್ತಿನಲ್ಲಿ ನಮ್ಮಲ್ಲಿ ತುಂಬಾ ಲೈಟ್ ಕಾಣ್ತದೆ ಎಲ್ಲ ಹೊರಗೆ, ಎಲ್ಲ ದೊಡ್ಡ ದೊಡ್ಡ ಕಟ್ಟಡಗಳ ಮೇಲೆ, ಮತ್ತೆ ಪಬ್ಲಿಸಿಟಿಗಾಗಿ, ಚಂದಕ್ಕಾಗಿ, ಎಲ್ಲ ರಸ್ತೆಗಳಲ್ಲಿ ಕ್ಲಾರಿಟಿಗಾಗಿ ಎಲ್ಲ ಲೈಟುಗಳು, ಎಲೆಕ್ಟ್ರಿಸಿಟಿ ಲ್ಯಾಂಪ್ಗಳು ಚಾಲ್ತಿಯಲ್ಲಿರ್ತವೆ. ರಾತ್ರಿಯಲ್ಲಿ ಇದು ದೂರದಿಂದ ಕಾಣ್ತದೆ. ಆದ ಕಾರಣ ಎಲ್ಲ ಕಡೆಯಲ್ಲಿಯೂ ಇವುಗಳನ್ನೆಲ್ಲ ಆಫ್ ಮಾಡಬೇಕು. ನೋ ಲೈಟ್ಸ್ ಎಟ್ ಆಲ್. ಇವನು ಮನೆಯ ಒಳಗೂ ಲೈಟ್ ಇರಬಾರ್ದು ಅಂತ ಶಿಕ್ಷಣ ಜನರಿಗೆ ಕೊಡಬೇಕು ನಾವು. ಅದಕ್ಕೆ ಕ್ರ್ಯಾಶ್ ಬ್ಲ್ಯಾಕ್ಔಟ್ ಎಕ್ಸರ್ಸೈಸ್ ಅಂತ ಹೇಳೋದು. ಎಲ್ಲರೂ ಮನೆಯ ಎಲ್ಲ ಲೈಟ್ಗಳನ್ನು ಆಫ್, ಈ 71 ಮಾಡಿದ್ದಾರೆ ಜನರು. ಲೈಟ್ ಅನ್ನು ಆಫ್ ಮಾಡಿ ಒಳಗೆ ಬೇಕಿದ್ರೆ ಒಂದು ಕ್ಯಾಂಡಲ್ ಲೈಟಾ ಅಥವಾ ಒಂದು ಲ್ಯಾಂಟರ್ನ್ ಅಥವಾ ಒಂದು ಟಾರ್ಚ್ ಲೈಟ್ ಅಥವಾ ಸ್ಮಾಲ್ ಲೈಟ್ ವಿಚ್ ಡಸಂಟ್ ಶೋ ಮಚ್ ಔಟ್ಸೈಡ್ ಅಂತ ಬೆಳಕು ಬೀಳುವ ಉಪಕರಣಗಳನ್ನು ಉಪಯೋಗಿಸಬೇಕು. ದೊಡ್ಡ ಲೈಟ್ಗಳು ಹಾಕಬಾರ್ದು. ಸಿವಿಲಿಯನ್ ಮತ್ತು ಸ್ಟೂಡೆಂಟ್ಗಳಿಗೆ ಎಮರ್ಜೆನ್ಸಿಯಲ್ಲಿ ಏನು ರೆಸ್ಪಾನ್ಸ್ ಮಾಡಬೇಕು ಅಂತ ಒಂದು ಬಾಂಬ್ಗಳು ಬಂದು ಬೀಳ್ಲಿಕ್ಕೆ ಶುರು ಆಯ್ತು, ಏನು ಮಾಡಬೇಕು ಜನರು. ಸೊ
ಕೆಲವರಿಗೆ ಪೆಟ್ಟಾಗ್ತದೆ, ಅವರನ್ನು ಇವ್ಯಾಕ್ಯುಯೇಟ್ ಹೇಗೆ ಮಾಡೋದು, ಅವ್ರನ್ನ ಯಾವ ಆಸ್ಪತ್ರೆಗಳಿಗೆ ಕೊಂಡೋಗೋದು, ಇಂಥ ಆಸ್ಪತ್ರೆಗಳನ್ನು ಮುಂಚಿತವಾಗಿಯೇ ಐಡೆಂಟಿಫೈ ಮಾಡಿ ಗುರುತುಪಡಿಸಿ ಇಟ್ಟುಕೊಳ್ಬೇಕಾಗ್ತದೆ, ಯಾವ ಆಸ್ಪತ್ರೆಗೆ ಎಲ್ಲಿಂದ ಇದ್ದ ಜನರನ್ನು ಕೊಂಡೋಗ್ಬೇಕಂತ. ಸೊ ಅದರಲ್ಲಿ ಸಾರ್ವಜನಿಕರ ಮತ್ತು ವಿದ್ಯಾರ್ಥಿಗಳ ಪಾತ್ರ ತುಂಬಾ ಮುಖ್ಯವಾದದ್ದು. ಮತ್ತು ಇವ್ಯಾಕ್ಯುಯೇಷನ್ ಪ್ಲಾನಿಂಗು, ರಿಹರ್ಸಲ್ಸು, ಅದು ಜನರನ್ನು ಇವ್ಯಾಕ್ಯುಯೇಟ್ ಮಾಡೋದು, ಎಲ್ಲ ಜನರನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸೋದು ಈ ಯುದ್ಧದ ಕಾಲದಲ್ಲಿ ಅದು ಹೇಗೆ ಮಾಡೋದು, ಅದು ತುಂಬ ಗಲಾಟೆ ಹಾಕ್ಕೊಂಡು ಪ್ಯಾನಿಕ್ ಹಾಕ್ಕೊಂಡು ಎಲ್ಲರೂ ಬೊಬ್ಬೆ ಹೊಡೆದುಕೊಂಡು ಆಚೆ ಓಡಿದರೆ ಗಡಿಬಿಡಿ ಜಾಸ್ತಿ. ಒಂದು ಸೂಕ್ತವಾಗಿ ಒಂದು ಶಿಸ್ತಿನ ಕಾರ್ಯಕ್ರಮದಲ್ಲಿ ಇದನ್ನು ಕ್ರಮವಹಿಸಿ ಹೋಗ್ಬೇಕು. ಇದನ್ನು ಈಗ ಪ್ರಾಕ್ಟೀಸ್ ಮಾಡ್ತಾರೆ ಈ ಸಿವಿಲ್ ಡಿಫೆನ್ಸ್ ಅರೇಂಜ್ಮೆಂಟ್ನವರು. ಅವರು ಬೇರೆ ಬೇರೆ ಪೊಲೀಸರು ಮತ್ತೆ ಬೇರೆ ಬೇರೆ ಫೈರ್ ಸರ್ವಿಸ್ ಡಿಪಾರ್ಟ್ಮೆಂಟು ಇವರೆಲ್ಲ ಒಟ್ಟುಗೂಡಿಕೊಂಡು ಇದರ ಬಗ್ಗೆ, ಕವಾಯತ್ನ ಬಗ್ಗೆ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ತಯಾರಿರ್ತಾರೆ. ಮುಂದಕ್ಕೆ ಏನಾದರೂ ಯಾವಾಗಾದರೂ ಅವಶ್ಯಕತೆ ಬಂದರೆ ಆವಾಗ ನಾವು ಆಚೆ ತತ್ತರಿಸಬಾರದು ಅಂತ ಅದು ಪ್ರಿಕಾಷನ್ ಮೆಜರ್. ನೀವು ವಿದೇಶದಲ್ಲಿ ನೋಡಿದರೆ ಮುಖ್ಯವಾಗಿ ಇಸ್ರೇಲ್ನಲ್ಲಿ ಎಲ್ಲ ಜನರಿಗೂ ಗೊತ್ತುಂಟು, ಅವರಿಗೆ ಅಲ್ಲಿ ಇಂಥ ಕವಾಯತು ಮಾಡುವ ಅವಶ್ಯಕತೆ ಇಲ್ಲ. ಡೈಲಿ ಏರ್ ರೈಡ್ಸ್ ಅಂದ್ಕೊಳ್ಳಿ, ಎಲ್ಲರೂ ಮನೆ ಬಿಟ್ಟು ಹೊರಗೆ ಓಡಿ ಹೋಗಿ ಅಲ್ಲಲ್ಲಿ ಮಾರ್ಗದ ಬದಿಯಲ್ಲಿ ಏರ್ ರೈಡ್ ಶೆಲ್ಟರ್ಸ್ ಉಂಟು ನೆಲದಡಿಯಲ್ಲಿ, ಅದರಲ್ಲಿ ಒಳಗೆ ಹೋಗಿ ಕುಳಿತುಕೊಳ್ಳುದು. ಸೊ ದಿಸ್ ಆರ್ ಆಟೋಮ್ಯಾಟಿಕ್ ಡ್ರಿಲ್ಸ್ ಇನ್ ದೋಸ್ ಕಂಟ್ರೀಸ್ ಎಲ್ಲಿ ಈಗ ಯುದ್ಧ ಆಗ್ತಾ ಉಂಟು. ಇನ್ನೊಂದು ಯುರೋಪ್ನಲ್ಲಿ ಸಿರಿಯಾ ಅಂತ ಜಾಗಗಳಲ್ಲೆಲ್ಲ ಪಬ್ಲಿಕ್ಕಿಗೆ ಆಲ್ರೆಡಿ ಅವೇರ್ನೆಸ್ ಉಂಟು, ಪಬ್ಲಿಕ್ ಜನರಿಗೆ, ಸಾರ್ವಜನಿಕರಿಗೆ. ಆದರೆ ನಮ್ಮಂಥ ದೇಶದಲ್ಲಿ ಇಂಥ ದೊಡ್ಡ ಯುದ್ಧ ಏನೂ ಆಗಲಿಲ್ಲ, ಜನರಿಗೆ ಸ್ವಲ್ಪ ಆ ಮಟ್ಟಿಗೆ ಜ್ಞಾನದ ಕೊರತೆ ಉಂಟು. ಸೊ ಇಂಥ ಒಂದು ಕಾರ್ಯಕ್ರಮದಲ್ಲಿ ಅದೆಲ್ಲ ಸರಿಪಡಿಸಬಹುದು ಅಂತ ನಮ್ಮ ಅಭಿಲಾಷೆ. ಥ್ಯಾಂಕ್ ಯು ಸರ್. ಸಾಕಷ್ಟು ವಿಷಯಗಳನ್ನು ಸಿವಿಲ್ ಡಿಫೆನ್ಸ್ ಮಾಕ್ ಡ್ರಿಲ್ ಬಗ್ಗೆ ತಿಳಿಸ್ಕೊಟ್ರಿ. ಸೂಪರ್ ಹಿಟ್ಸ್ 93.5 ರೆಡ್ FM ಕಡೆಯಿಂದ ತಮಗೆ ಧನ್ಯವಾದಗಳು. ಥ್ಯಾಂಕ್ ಯು, ಧನ್ಯವಾದಗಳು. ನಮಸ್ಕಾರ ಮಂಗಳೂರು, RJ ಪ್ರಸನ್ನ ಜೊತೆ ಓನ್ಲಿ ಆನ್ ಸೂಪರ್ ಹಿಟ್ಸ್ 93.5 ರೆಡ್ FM. 93.5